ಕುಕ್ಕುಂಬರ್ ಆನಿಯನ್ ರಿಚ್ ಊಟ ಇದು. ಥ್ಯಾಂಕ್ ಯು ಸೋ ಮಚ್. ತಿನ್ನಿ ಮತ್ತೆ. ನೀವು ಡೈಲಿ ಈ ಥರ ನಂಗೆ ಡೆಲಿಷಿಯಸ್ ಆಗಿ ಕೊಡ್ತಾಯಿದ್ರೆ ತುಂಬ ಖುಷಿ ಆಗುತ್ತೆ ನಿಮ್ಗೆ. ಅಂದರೆ ಡೈಲಿ ನನ್ನ ಗಂಡಂಗೂ ಊಟದ ವಿಷಯದಲ್ಲಿ ಮಾತ್ರ ಅಭಿರುಚಿ ಹೊಂದೋದಿಲ್ಲ. ಎಷ್ಟೋ ಊಟಗಳನ್ನ ನಾನು ಅವ್ರಿಗೋಸ್ಕರ ಬಿಟ್ಬಿಟ್ಟು ಅವ್ರು ತಿನ್ನೋದನ್ನಷ್ಟೇ ಮಾಡಿ ಅದನ್ನೇ ತಿನ್ನೋಕ್ಕೆ ಟ್ರೈ ಮಾಡ್ತೀನಿ. ನಾನು ಅಭ್ಯಾಸನೇ, ಬಟ್ ಈಗ ಸ್ವಲ್ಪ ಅಭ್ಯಾಸ ತಪ್ಪು ಹೋಗಿತ್ತು. ಸ್ವಲ್ಪ ಕಾಫಿ ಜೊತೆ ಜಾಸ್ತಿ ಅಟ್ರಾಕ್ಟ್ ಆಗಿದ್ದೆ. ನನ್ನ ಮೇಲೆ ಹಣೆ ಇಟ್ಟಳು, ನನ್ನ ಮೇಲೆ ಹಣೆ ಇಟ್ಟಳು. ಐಸ್ ಕ್ರೀಮು ನಾನೇ ಮಾಡಿದ್ದೆ. ಚೆನ್ನಾಗಿ ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರೋ ಇಲ್ಲ ಕೊಡ್ತಾ ಇರೋದು ನಂಗೆ ತುಂಬ ಖುಷಿ ಆಗುತ್ತೆ ಅಂದೆ. ಓಕೆ, ಅದು ನಿಮ್ಗೆ ಇಷ್ಟ ಆಗಲ್ಲ ಅಂದ್ರೆ ತಿಂತಾ ಇದ್ದೀರಾ? ತಿಂತೀನಿ. ಇದರಲ್ಲೇನು ಡಿಫ್ರೆನ್ಸ್ ಇದೆ? ಯಾಕೆ ಇಷ್ಟ ಆಗಲ್ಲ ನಿಮಗೆ? ಅದೇನೋ ತುರಿದು ಮಾಡಿದ್ರೆ ಅಷ್ಟು ಇಷ್ಟ ಆಗಲ್ಲ. ಬರೀ ಡೌಗಳು ನಿಂದು. ಗ್ರೇವಿ ಥರ ಇದ್ರೆ ನಂಗೆ ಸ್ವಲ್ಪ ಇಷ್ಟ ಆಗುತ್ತೆ. ಯೂಶಲಿ ನಂಗೆ ಗ್ರೇವಿ ಅಂದರೆ ಇಷ್ಟ ಅಂತ ಅಲ್ವಾ? ಥ್ಯಾಂಕ್ ಯು. ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಟು ಅನಿಕಾ ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನಿವತ್ತು ಸಂಜೆಯಿಂದ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಕಾಫಿ ಟೀ ಅಂತೂ ಕುಡಿತಾ ಇಲ್ಲ, ಹಾಗಾಗಿ ಸ್ವಲ್ಪ ಗ್ರೀನ್ ಟೀ ಕುಡಿಯೋಣ ಅಂತ ಸಿಂಪಲಾಗಿ ಗ್ರೀನ್ ಟೀ ಕುಡ್ಕೊಂಡು ಲೈಫ್ ಲೀಡ್ ಮಾಡೋಣ ಅಂತ ಇದ್ದೀನಿ. ಮುಂಚೆಯಿಂದನೂ ಅಭ್ಯಾಸನೇ, ಬಟ್ ಈಗ ಸ್ವಲ್ಪ ಅಭ್ಯಾಸ ತಪ್ಪು ಹೋಗಿತ್ತು. ಸ್ವಲ್ಪ ಕಾಫಿ ಜೊತೆ ಜಾಸ್ತಿ ಅಟ್ರಾಕ್ಟ್ ಆಗಿದ್ದೆ. ನನ್ನ ಮೇಲೆ ಹಣೆ ಇಟ್ಟಳು, ನನ್ನ ಮೇಲೆ ಹಣೆ ಇಟ್ಟಳು. ಬಟ್ ಇವಾಗ ಓಕೆ, ಗ್ರೀನ್ ಟೀನೇ ಜಾಸ್ತಿ ಲೈಕ್ ಆಗುತ್ತೆ. ಮತ್ತೆ ಎಂಥ ಸಮಾಚಾರ ನಿಮಗೆಲ್ಲ? ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿಪ್ಪ. ಗ್ರೀನ್ ಟೀ ಮಾಡೋದೇನು ತುಂಬ ಕಷ್ಟ ಇಲ್ಲ ಅಲ್ಲ, ಎಲ್ರಿಗೂ ಆಲ್ಮೋಸ್ಟ್ ಗೊತ್ತಿದೆ. ತುಂಬ ಕಷ್ಟಪಟ್ಟು ಮಾಡೋವಂಥದ್ದೇನಿಲ್ಲ. ನೀರು ಕಾಯಿಸೋದು, ಕಾಯಿಸಿ ಟಂಡ್ ಅಂತ ಜಸ್ಟ್ ಗ್ರೀನ್ ಟೀ ಸ್ಯಾಶೆಟ್ನ ಡ್ರಾಪ್ ಮಾಡೋದಷ್ಟೆ. ಸೊ ಈ ರೀತಿ ನೀಟಾಗಿ ಹಾಟ್ ವಾಟರ್ ಕಾಯಿಸ್ಬಿಟ್ಟು ಗ್ರೀನ್ ಟೀನ ಈ ಥರ ಫಿಕ್ಸ್ ಮಾಡಿದ್ರೆ ನೀಟಾಗಿ ಈ ರೀತಿ ಡಿಪ್ ಮಾಡಿ ಒಂದು 3 ಸರಿ ತೆಗಿಬೇಕು. 2ರಿಂದ 3 ಸರಿ ಅಂದರೆ ಒಂದು 5 ನಿಮಿಷ ಟೈಮ್ ತೊಗೊಳುತ್ತೆ ಅದು. ಸೊ ಇದಿಷ್ಟು ಮಾಡಿದ್ರೆ ನಮ್ಮ ಗ್ರೀನ್ ಟೀ ರೆಡಿ. ಸೊ ಕುಡ್ಕೊಂಡು ಮಾತಾಡೋಣ. ಅಡುಗೆ ಮಾಡಬೇಕಿವತ್ತು. ಬೀಟ್ರೋಟ್ ಇದೆ, ಸ್ವಲ್ಪ ಬೀಟ್ರೋಟ್ ಪಲ್ಯ ಮಾಡೋಣ ಅಂದ್ಕೊಂಡಿದ್ದೀನಿ. ಬನ್ನಿ ಎಲ್ಲರೂ ಗ್ರೀನ್ ಟೀ ಕುಡಿಯೋಣ. ಅಷ್ಟರಲ್ಲಿ ಗ್ರೀನ್ ಟೀ ಕುಡ್ಕೊಂಡು ಫುಲ್ ಫ್ರೆಶ್ ಆಗಿಬಿಟ್ಟು ಮಾಡೋಣ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಸ್ವಲ್ಪ ಬೀಟ್ರೋಟ್ ಎಲ್ಲ ಹೋಗ್ಬಿಡುತ್ತೆ, ಇಲ್ಲೆಲ್ಲ ಆಗಲೇ ಒಂಥರ ಆಗಿಬಿಟ್ಟಿದೆ, ಹೋಗ್ಬಿಡುತ್ತೆ. ಸೊ ನೀಟಾಗಿ ಇದನ್ನು ಪಲ್ಯ ಮಾಡಿ ಚಪಾತಿ ಮಾಡೋಣ ಅನ್ಕೋತಾ ಇದ್ದೀನಿ. ಮಾಡೋಣ ನೋಡಿ, ಇಲ್ಲಾಂದರೆ ಇದು ಹಾಳಾಗ್ಬಿಡುತ್ತೆ, ಹಾಗಾಗಿ ಮಾಡೋದು ಉತ್ತಮ. ಸೊ ಫೈನಲಿ ನಾನು ಕೂಡ ಎಲ್ಲ ಬೀಟ್ರೋಟ್ ಎಲ್ಲನೂ ಕಟ್ ಮಾಡಿಕೊಂಡೆ. ಸ್ವಲ್ಪ ತುರಿದು ಮಾಡೋಣ, ಸ್ವಲ್ಪ ಕಟ್ ಮಾಡಿ ಮಾಡೋಣ ಅಂತ. ಅಭಿಯವ್ರಿಗಂತೂ ಈ ರೀತಿ ಕಟ್ ಮಾಡಿ ಮಾಡಿದ್ರೇ ಇಷ್ಟ ಆಗುತ್ತೆ, ತುರಿದು ಮಾಡಿದ್ರೆ ಇಷ್ಟ ಆಗಲ್ಲ, ಅವ್ರು ತಿನ್ನೋದೇ ಇಲ್ಲ. ಹಾಗಾಗಿ ಇಬ್ಬರಿಗೂ ಒಂದೊಂದು ವೆರೈಟಿ ಮಾಡ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಈರುಳ್ಳಿನೂ ಕಟ್ ಮಾಡ್ಕೊಂಡಿದ್ದೀನಿ, ಎರಡಕ್ಕೂ ಸೇರಿಸಿ, ಎರಡೂ ಪಲ್ಯಕ್ಕೂ. ಹಾಗೆ ಹಸಿಮೆಣ್ಸಿನ್ಕಾಯಿ ಕಟ್ ಮಾಡ್ತಾಯಿದ್ದೀನಿ. ಬಟ್ ಹಸಿಮೆಣ್ಸಿನ್ಕಾಯಿ ಎಲ್ಲ ಕೆಂಪು ಮೆಣಸಿನ್ಕಾಯಿ ಆಗಿಬಿಟ್ಟಿದೆ, ಬೇರೆ ಇರಲಿಲ್ಲ, ತರೋಕ್ಕೂ ಆ ಟೈಮಿಗೆ ಆಗೋಲ್ಲ ಅಂತೇಳಿ ಆ ಕೆಂಪು ಮೆಣಸಿನ್ಕಾಯಿನೇ ಒಂದು ಶೇಪಿಗೆ ಕಟ್ ಮಾಡಿಕೊಂಡು ಅದನ್ನೇ ಇವಾಗ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಬೀಟ್ರೋಟ್ ಅಂತೂ ನಾನೇ ಬ್ಲಡ್ ಕೊಡೋ ಥರ ಇತ್ತು, ಯಾಕಂದರೆ ಅಷ್ಟೊಂದು ಡ್ರೈ ಆಗಿಬಿಟ್ಟಿತ್ತು, ಅಷ್ಟೊಂದು ಕಲರ್ ಏನು ಆಗಲಿಲ್ಲ. ಕಟ್ ಮಾಡುವಾಗಲೂ ಏನೂ ಕಲರ್ ಬಂದಿಲ್ಲ. ಹಾಗೆ ಬೀಟ್ರೋಟ್ ಎಲ್ಲ ತುರಿದು ಕಟ್ ಮಾಡಿ, ಈರುಳ್ಳಿ ಎಲ್ಲ ಕಟ್ ಮಾಡಿ, ಮೆಣಸಿನ್ಕಾಯಿ ಕಟ್ ಮಾಡಿ, ಸ್ವಲ್ಪ ಕಾಯಿ ತುರ್ಕೊಂಡು ಅದ್ರ ಜೊತೆ ಸ್ವಲ್ಪ ಟೊಮೆಟೊನೂ ಕಟ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಕಟ್ ಮಾಡಿರುವಂಥ ಬೀಟ್ರೋಟ್ ಗೊಜ್ಜು ಮಾಡಬೇಕು ಅಂದರೆ ಟೊಮೆಟೊ ಬೇಕಾಗುತ್ತೆ, ಯಾಕಂದರೆ ಟೇಸ್ಟು ಹುಳಿ ಹುಳಿಯಾಗಿ ಚೆನ್ನಾಗಿ ಬರುತ್ತೆ. ಒಂದು ಕರಿ, ಒಂದು ಥಿಕ್ನೆಸ್ ಸಿಗುತ್ತೆ. ಹಾಗೆ ಡ್ರೈ ಮಾಡಿದ್ರೆ ಅದೇನಷ್ಟು ಚೆನ್ನಾಗಿರಲ್ಲ ಅಂತ ಅನಿಸುತ್ತೆ. ಹಾಗಾಗಿ ನಾನು ಈ ಥರ ಮಾಡ್ತಾಯಿದ್ದೀನಿ. ತುಂಬ ಸರಿ ಟ್ರೈ ಮಾಡಿದ್ದೀನಿ ಅಭಿಯವ್ರಿಗೆ ನಾನು ತುರಿದಿರೋ ಪಲ್ಯ ತಿನ್ನಿಸ್ಬೇಕಂತ. ಅವ್ರು ತಿನ್ನೋದೇ ಇಲ್ಲ, ಇದನ್ನೇ ತಿಂತಾರೆ. ನನಗೆ ಬೀಟ್ರೋಟ್ ಅಂದ್ರೇ ಫಸ್ಟ್ ಇಷ್ಟ ಇಲ್ಲ.
ಯಾವಾಗೋ ರೇರಾಗಿ ನಾನು ಮಾಡೋದು. ಬಟ್ ತುರಿದ್ರೆ ತಿಂತೀನಿ, ಈ ಥರ ತಿನ್ನಲ್ಲ. ನಾವಿಬ್ಬರು ಫುಡ್ ವಿಷಯದಲ್ಲಿ ಮಾತ್ರ ಡೆಡ್ ಆಪೋಸಿಟಾಗಿ ಸಿಕ್ಕಿದ್ದೀವಿ. ಈಗ ಫ್ರೈ ಇಟ್ಕೊಳ್ಳೋಣ. ಪಾತ್ರೆ ಇಟ್ಕೊಂಡು ಪಾತ್ರೆಗೆ ಆಯಿಲ್ನ ಹಾಕಿದ್ದೀನಿ. ಆಯಿಲ್ ಹಾಕಿ ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪಂತೂ ಫುಲ್ ಡ್ರೈ ಆಗಿಬಿಟ್ಟಿದೆ, ಫ್ರೆಶ್ ಇಲ್ಲ, ಖಾಲಿ. ಅದ್ರ ಜೊತೆಗೆ ಸ್ವಲ್ಪ ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ ಕೆಂಪು ಕಲರ್ ಆಗಿದೆ. ಅದ್ರ ಜೊತೆಗೆ ಸ್ವಲ್ಪ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಆಯಿಲಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಗೋಲ್ಡನ್ ಕಲರ್ ಬರೋವರೆಗೂ ಈ ರೀತಿ ನೀಟಾಗಿ ಫ್ರೈ ಮಾಡ್ಕೋಬೇಕು, ಯಾಕಂದರೆ ಹಸಿ ವಾಸನೆ ಎಲ್ಲ ನೀಟಾಗಿ ಹೋಗಬೇಕು. ಹಾಗಾಗಿ ಈಗ ನೋಡಿ, ಈಗ ಈರುಳ್ಳಿ ಒಂದು ಹದಕ್ಕೆ ಚೆನ್ನಾಗಿ ಫ್ರೈ ಆಗಿದೆ, ನೀಟಾಗಿ ಫ್ರೈ ಆಗಿದೆ, ಹಸಿ ವಾಸನೆ ಎಲ್ಲ ಹೋಗಿ ಗೋಲ್ಡನ್ ಕಲರ್ ಕೂಡ ಬಂದಿದೆ. ಈಗ ಇದಕ್ಕೆ ಕಟ್ ಮಾಡ್ಕೊಂಡಿರುವಂಥ ಬೀಟ್ರೋಟನ್ನು ಆ್ಯಡ್ ಮಾಡ್ಕೊಳ್ಳೋಣ. ನೀಟಾಗಿ ತೊಳೆದು ವಾಶ್ ಮಾಡಿ ಈ ರೀತಿ ಆ್ಯಡ್ ಮಾಡ್ಕೋಬೇಕು. ಸೊ ಚೆನ್ನಾಗಿ ಈ ಬೀಟ್ರೋಟನ್ನು ಈ ರೀತಿ ಮಿಕ್ಸ್ ಮಾಡಿಕೊಂಡು ಈರುಳ್ಳಿ ಜೊತೆ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಒಂದು 5 ನಿಮಿಷನೇ ಫ್ರೈ ಮಾಡೋಣ. ಸ್ವಲ್ಪ ಮೆತ್ತಗಾಗುತ್ತೆ, ಆಯಿಲಲ್ಲಿ ಫ್ರೈ ಆದರೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಹಾಗಾಗಿ ಈಗ ಇದಕ್ಕೆ ಕಟ್ ಮಾಡ್ಕೊಂಡಿರುವಂಥ ಟೊಮೆಟೊನ ಸೇರಿಸ್ಕೊಳ್ಳೋಣ. ನಾನಿಲ್ಲಿ 1.5 ಟೊಮೆಟೊನ ಸೇರಿಸ್ಕೊಂಡಿದ್ದೀನಿ. 2 ಆದರೂ ಹಾಕ್ಕೊಳ್ಳಿ. ಹುಳಿ ಜಾಸ್ತಿ ಇಷ್ಟ ಆಗಲ್ಲ ಅನ್ನೋರು 1 ಹಾಕ್ಕೊಂಡ್ರೆ ಸಾಕಾಗತ್ತೆ. ಚೆನ್ನಾಗಿ ಈ ರೀತಿ ಅದನ್ನು ಕೂಡ ಆಯಿಲಲ್ಲಿ ಫ್ರೈ ಆಗೋ ತನಕ ಈ ರೀತಿ ಮಿಕ್ಸ್ ಮಾಡೋಣ. ಈಗ ಇದು ಚೆನ್ನಾಗಿ ಆಯಿಲಲ್ಲಿ ಫ್ರೈ ಆಗಿದೆ, ಟೊಮೆಟೊ ಕೂಡ ಒಂದು ಹಂತಕ್ಕೆ ಸಾಫ್ಟ್ ಆಗ್ತಾ ಇದೆ ಅಂದರೆ ಇನ್ನೂ ಬೇಗ ಸಾಫ್ಟ್ ಆಗೋದಕ್ಕೆ ಅಂತ ಹೇಳಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಇಲ್ಲ ಆಮೇಲೆ ಸೇರಿಸ್ಕೊಳ್ಳೋಣ ಅಂದರೆ ಪ್ರಾಬ್ಲಮ್ ಇಲ್ಲ. ಸೊ ಈಗ ಇದಕ್ಕೆ ನಾನು ನೀರನ್ನು ಹಾಕಿ ಚೆನ್ನಾಗಿ ಇದು ಮಾಡ್ತಾಯಿದ್ದೀನಿ. ಬೀಟ್ರೋಟು ಉಪ್ಪು ಹಾಕಿದ್ರೆ ಬೇಗ ಬೇಯಲ್ಲ, ಹಾಗಾಗಿ ನಾನು ನೀರನ್ನ ಹಾಕಿ ಬೇಯಿಸ್ಕೊತೀನಿ. ಒಂದು 5 ನಿಮಿಷ ಇದನ್ನು ಲಿಡ್ನ ಕ್ಲೋಸ್ ಮಾಡ್ಕೊಳ್ಳೋಣ. 5 ನಿಮಿಷ ಆದಮೇಲೆ ತೆಗೆದು ನೋಡಿದ್ರೆ ಈ ಥರ ಆಗಿತ್ತು. ನೀರನ್ನು ಟೊಮೆಟೊ ಹಾಗೆ ಬೀಟ್ರೋಟ್ 2 ನೀರು ಬಿಟ್ಕೊಂಡಿತ್ತು. ನಾನು ಹಾಕಿರೋ ನೀರು ಅದು ಎಲ್ಲ ಜಾಸ್ತಿ ಆಗಿತ್ತು. ಹಾಗೆ ನಾನು ಬೀಟ್ರೋಟ್ ಕೂಡ ಚೆಕ್ ಮಾಡಿದೆ ಬೆಂದಿದೆಯಾ ಅಂತ. ಅದಿನ್ನೂ ಸ್ವಲ್ಪ ಬೇಯಬೇಕಾಗಿತ್ತು. ಹಾಗಾಗಿ ಮತ್ತೆ ಇನ್ನೊಂದು 5 ನಿಮಿಷ ಬೇಯಿಸೋಣ ಅಂತೇಳಿ ನಾನು ಬೇಯಿಸ್ಕೊತಾ ಇದ್ದೀನಿ. ಒಂದು 5 ನಿಮಿಷ ಆದಮೇಲೆ ನೋಡಿದ್ರೆ ಈ ಥರ ಆಗಿತ್ತು ಬೀಟ್ರೋಟು. ನೋಡಿ, ಈಗ ನೀರು ಕೂಡ ಆದಷ್ಟು ಬಾಯ್ಲ್ ಆಗಿತ್ತು, ಚೆನ್ನಾಗಿ ಡ್ರೈ ಆಗಿತ್ತು, ಬೀಟ್ರೋಟ್ ಕೂಡ ಸಾಫ್ಟಾಗಿ ಬೆಂದಿತ್ತು. ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಹಾಗೆ ಅದ್ರ ಜೊತೆಗೆ ಸ್ವಲ್ಪ ಗರಂ ಮಸಾಲ, ಹಾಗೆ ಸ್ವಲ್ಪ ಕೊತ್ತಂಬರಿ ಬೀಜದ ಪೌಡ್ರು, ಹಾಗೆ ಸ್ವಲ್ಪ ಅಚ್ಕಾರದ ಪುಡಿ, ಇಷ್ಟನ್ನು ಹಾಕೋತಾ ಇದ್ದೀನಿ. ಜಾಸ್ತಿ ಏನೂ ಇಲ್ಲ, ಸ್ವಲ್ಪ ಒಂದೊಂದು ಚಿಟಿಕೆಯಷ್ಟು, ಒಂದೊಂದು ಅರ್ಧ ಸ್ಪೂನು ಈ ಥರ ಕ್ವಾಂಟಿಟಿಯಲ್ಲಿ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿ ಈಗ ಇದನ್ನು ಮಿಕ್ಸಪ್ ಕೊಡೋಣ. ಬೀಟ್ರೋಟು ಎಲ್ಲ ಮಸಾಲೆನ ಚೆನ್ನಾಗಿ ಹೀರ್ಕೋಬೇಕು. ಹಾಗೆ ಹಸಿ ವಾಸನೆ ಎಲ್ಲ ಮಸಾಲದಲ್ಲಿರುವಂಥ ಪೌಡರ್ಸಲ್ಲಿರುವಂಥ ಹಸಿ ವಾಸನೆ ಎಲ್ಲ ನೀಟಾಗಿ ಹೋಗಬೇಕು. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು 5 ನಿಮಿಷ ನಾನು ಲಿಡ್ನ ಕ್ಲೋಸ್ ಮಾಡ್ಕೋತೀನಿ. ಒಂದು 5 ನಿಮಿಷನೂ ಇಲ್ಲ, 2 ಮಿನಿಟ್ಸ್. ಸೊ 2 ಮಿನಿಟ್ಸ್ ಆದಮೇಲೆ ನೋಡಿ ಈ ರೀತಿ ಕುದೀತಾ ಇದೆ. ಇದನ್ನೀಗ ಒಂದು ರೀತಿ ಮಿಕ್ಸಪ್ ಕೊಟ್ಟರೆ ಮುಗೀತು ಅಷ್ಟೇ. ಕಂಪ್ಲೀಟಾಗಿ ಬೀಟ್ರೋಟ್ ಕರಿ ರೆಡಿ ಆಯಿತು. ಯಜಮಾನ್ರಿಗೆ ಅಂತೇಳಿ ಈ ಡಿಶ್ ಮಾಡೋದು. ಹಾಗೆ ಇದ್ರ ಜೊತೆಗೆ ನನಗೆ ಅಂತೇಳಿ ತುರಿದ ಬೀಟ್ರೋಟ್ ಪಲ್ಯನೂ ಕೂಡ ಮಾಡ್ಕೊಂಡಿದ್ದೆ. ಈ ಡಿಶ್ ಬೇಕು ಅಂದರೆ ಅನಿಕಾ ಅಭಿಷೇಕ್ ಕುಕ್ಕಿಂಗ್ ಆ್ಯಂಡ್ ಲಾಗ್ಸ್ ಚಾನಲಲ್ಲಿ ಬರುತ್ತೆ ನೋಡಿ. 2 ಸೇಮ್ ಮೆಥಡೇ. ಇದಕ್ಕೆ ಸ್ವಲ್ಪ ಕಡಲೆಬೇಳೆ ಬೀಜ ಎಲ್ಲ ಹಾಕಿ ಒಗ್ಗರಣೆ ಕೊಟ್ಟು ಚೆನ್ನಾಗಿ ಈ ರೀತಿ ಫ್ರೈ ಮಾಡೋದು. ಈಗ ಇದಕ್ಕೆ ನೋಡಿ ಎಲ್ಲ ಸೆಟ್ ಆಗಿದೆ. ಬೀಟ್ರೋಟ್ನ ತುರಿದಿದ್ದೀವಿ, ಅದರಲ್ಲಿ ಕಟ್ ಮಾಡಿರ್ತೀವಿ, ಅದೇ ಮೇಯ್ನ್ ಡಿಫ್ರೆನ್ಸ್ ಅನ್ನೋದು ಬಿಟ್ಟರೆ ಇನ್ನೆಲ್ಲ ಒಗ್ಗರಣೆಗೆ ಸೇಮ್ ಮೆಥಡೇ ಫಾಲೋ ಮಾಡ್ತೀವಿ. ಇದಕ್ಕೆ ಟೊಮೆಟೊ ಹಾಕಲ್ಲ ನಾನು ಅಷ್ಟೇ. ಈಗ ಇದಕ್ಕೆ ಕಾಯಿ ತುರಿನ ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸ್ಕೊಳ್ತಾ ಇದ್ದೀನಿ. ಯಾವುದೇ ಆದರೂ ಅಷ್ಟೇ ಅಭಿರುಚಿಗಳು ಒಂದೇ ಇರಬೇಕಂತೆ. ನನಗೂ ನನ್ನ ಗಂಡಂಗೂ ಊಟದ ವಿಷಯದಲ್ಲಿ ಮಾತ್ರ ಅಭಿರುಚಿ ಹೊಂದೋದಿಲ್ಲ. ಎಷ್ಟೋ ಊಟಗಳನ್ನ ನಾನು ಅವ್ರಿಗೋಸ್ಕರ ಬಿಟ್ಬಿಟ್ಟು ಅವ್ರು ತಿನ್ನೋದನ್ನಷ್ಟೇ ಮಾಡಿ ಅದನ್ನೇ ತಿನ್ನೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ನನಗೂ ಇಷ್ಟಗಳು ಅಂತ ಇರುತ್ತಲ್ವ, ಕೆಲವು ಸರಿ ಅದನ್ನು ಸ್ಯಾಕ್ರಿಫೈಸ್ ಮಾಡೋಕ್ಕಾಗಲ್ಲ. ಇಷ್ಟ ಆಗಿದ್ದನ್ನೇ ನಾನು ಕೂಡ ಮಾಡ್ಕೊಂಡು ತಿಂತೀನಿ. ಅವ್ರು ಅದನ್ನೇ ಹೇಳ್ತಾರೆ, ನಿನಗೇನು ಇಷ್ಟ ಆಗುತ್ತೆ ಅದನ್ನು ನೀನು ತಿನ್ನು, ನನಗೇನು ಇಷ್ಟ ಆಗುತ್ತೆ ಅದನ್ನು ಮಾಡು, ಅಷ್ಟೇ ಸಿಂಪಲ್ ಅಂತಾರೆ. ಬಟ್ ನನಗೆ ಇಷ್ಟ ಆಗಿದ್ದನ್ನು ಅವ್ರು ತಿನ್ನಬೇಕು ಅಂತ ಯಾವತ್ತೂ ಟ್ರೈ ಮಾಡಲ್ಲ. ಸೊ ರೆಡಿ ಆಯಿತು ಪಲ್ಯ. ಬನ್ನಿ ನಾನು ಕೂಡ ಈಗ ಪ್ಲೇಟ್ಗೆ ಸರ್ವ್ ಮಾಡ್ಕೋತೀನಿ. ಮೊದಲಿಗೆ ಒಂದು 2ರಿಂದ 3 ಚಪಾತಿನ ಅಭಿಯವ್ರಿಗೆ ಸರ್ವ್ ಮಾಡ್ತೀನಿ. ಅದ್ರ ಜೊತೆಗೆ ಅವರಿಗೆ ಮಾಡಿದಂಥ ಕರಿ, ಅದ್ರ ಜೊತೆಗೆ ನನಗೆ ಅಂತ ಮಾಡಿಕೊಂಡ ಪಲ್ಯ,
ಯಾಕಂದರೆ ನಾನು ಟೇಸ್ಟ್ ಮಾಡಿಸ್ತೀನಿ, ನಾನು ಒಂಥರ ಹಠ ಮಾರಿ ಒಂಚೂರಾದರೂ ತಿನ್ನಿಸ್ಲೇಬೇಕು. ಹಾಗಾಗಿ ಸ್ವಲ್ಪ ಹಾಕಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಸೌತೆಕಾಯಿ ಸಲಾಡು, ಒಂದು ಸ್ವಲ್ಪ ಈರುಳ್ಳಿ. ನನ್ನ ಊಟಗಳಲ್ಲಿ ಯಾವುದೇ ಕಾರಣಕ್ಕೂ ನಾವು ಸಲಾಡ್ನ ಮಿಸ್ ಮಾಡಲ್ಲ, ಮಸ್ಟ್ ಆ್ಯಂಡ್ ಶುಡ್. ಕೊಡೋಣ ಬನ್ನಿ, ಅಭಿಯವ್ರು ಏನಂತಾರೆ ನೋಡೋಣ, ಹೇಗೆ ರಿಯಾಕ್ಟ್ ಆಗ್ತಾರೆ. ಥ್ಯಾಂಕ್ ಯು ಅನಿಕಾ. 2 ಥರ ಬೀಟ್ರೋಟ್ ಪಲ್ಯ, ಕುಕುಂಬರ್, ಆನಿಯನ್ ರಿಚ್ ಊಟ ಇದು. ಥ್ಯಾಂಕ್ ಯು ಸೋ ಮಚ್. ತಿನ್ನಿ ಮತ್ತೆ. ನೀವು ಡೈಲಿ ಈ ಥರ ನಂಗೆ ಡೆಲಿಷಿಯಸ್ ಆಗಿ ಕೊಡ್ತಾಯಿದ್ರೆ ತುಂಬ ಖುಷಿ ಆಗುತ್ತೆ ಅನಿಕಾ. ಅಂದರೆ ಡೈಲಿ ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರೋ, ಇಲ್ಲ ಕೊಡ್ತಾ ಇರೋದು ನಂಗೆ ತುಂಬ ಖುಷಿ ಆಗುತ್ತೆ ಅಂದೆ. ಓಕೆನಾ? ಆಸಮ್. ಅದು ನಿಮ್ಗೆ ಇಷ್ಟ ಆಗಲ್ಲ ಅಂದ್ರೆ ತಿಂತಾ ಇದ್ದೀರಾ? ತಿಂತೀನಿ. ಇದರಲ್ಲೇನು ಡಿಫ್ರೆನ್ಸ್ ಇದೆ? ಯಾಕೆ ಇಷ್ಟ ಆಗಲ್ಲ ನಿಮಗೆ? ಅದೇನು ತುರಿದು ಮಾಡಿದ್ರೆ ಅಷ್ಟು ಇಷ್ಟ ಆಗಲ್ಲ. ಬರೀ ಡೌಗಳು ನಿಂದು. ಗ್ರೇವಿ ಥರ ಇದ್ದರೆ ನಂಗೆ ಸ್ವಲ್ಪ ಇಷ್ಟ ಆಗುತ್ತೆ. ಯೂಶಲಿ ನಂಗೆ ಗ್ರೇವಿ ಅಂದರೆ ಇಷ್ಟ ಅಂತ ಅಲ್ವಾ? ಥ್ಯಾಂಕ್ ಯು. ಓಕೆನಾ? ಸೂಪರ್. ಫೈನಲಿ ಅವರ ಸ್ಟೇಟ್ಮೆಂಟ್ ಕೇಳಿದ್ರಿ. ಹಾಗೆ ನಾನು ಕೂಡ ಊಟ ಮಾಡಿದಾದಮೇಲೆ ನಾನು ಮನೆಯಲ್ಲೇ ಐಸ್ ಕ್ರೀಮ್ ರೆಡಿ ಮಾಡಿದ್ದೆ. ಸರಿ ಐಸ್ ಕ್ರೀಮ್ ತಿನ್ನೋಣ ಅಂತ ಹೇಳಿಬಿಟ್ಟು ಕೊಟ್ಟೆ. ಊಟ ಮಾಡುವಾಗ ಫ್ರಿಡ್ಜಿಂದ ತೆಗೆದಿಟ್ಬಿಟ್ಟಿದ್ದೆ, ಸ್ವಲ್ಪ ಕ್ರೀಮಿ ಆಗಿಬಿಟ್ಟಿತ್ತು. ಬಟ್ ಆದರೂ ಕೂಡ ಅವರಿಗೆ ಸರ್ವ್ ಮಾಡಿದೆ. ಅವರು ಏನಂತಾರೆ ನೋಡೋಣ. ಈ ಸಮ್ಮರಲ್ಲಿ ಈ ಥರ ಕೂಲ್ ಡ್ರಿಂಕ್ಸ್ ಆಗಲಿ, ಐಸ್ ಕ್ರೀಮ್ಸ್ ಆಗಲಿ ಬೇಕೇ ಬೇಕು. ಐಸ್ ಕ್ರೀಮ್ ರೆಸಿಪಿ ಬೇಕು ಅಂದರೆ ನಾನು ಶೇರ್ ಮಾಡ್ತೀನಿ. ಬಟ್ ಈ ಥರ ಇತ್ತು. ಇದಕ್ಕೆ ಸ್ವಲ್ಪ ಈ ರೀತಿ ಟುಟಿ ಫ್ರೂಟಿ ಆ್ಯಡ್ ಮಾಡಿಬಿಟ್ಟು ಅವ್ರಿಗೆ ಕೊಡ್ತೀನಿ. ಏನಂತಾರೆ ನೋಡೋಣ ಟೇಸ್ಟ್ ಬಗ್ಗೆ. ಬಟ್ ನಾನು ಪರ್ಫೆಕ್ಟ್ ಅಂತ ಹೇಳಲ್ಲ, ಆದರೆ ನನ್ನ ಫಸ್ಟ್ ಟ್ರೈ ಇದು. ತುಂಬ ಚೆನ್ನಾಗಿ ಬಂದಿದೆ. ಇವತ್ತು ಒಳ್ಳೆ ಊಟ ತಿಂದ್ಬಿಟ್ಟು ಟೇಸ್ಟ್ ಹೇಳಿ ಹೆಂಗಿದೆ ಐಸ್ ಕ್ರೀಮು? ಹೋಮ್ ಮೇಡ್ ಐಸ್ ಕ್ರೀಮು. ನಾನೇ ಮಾಡಿದ್ದೆ. ಚೆನ್ನಾಗಿದೆಯಾ? ಚೆನ್ನಾಗಿದೆ. ಐಸ್ ಕ್ರೀಮ್ ಥರನೇ ಇದೆಯಾ? ಐಸ್ ಕ್ರೀಮ್ ಥರನೇ. ಓಕೆ. ಅದು ನೀವು ತಿನ್ನಷ್ಟರಲ್ಲಿ ಮೆಲ್ಟೇ ಆಗೋಗುತ್ತೆ. ಚೆನ್ನಾಗಿದೆ. ನೋಡಿದ್ರಲ್ಲ ಹೇಗಿತ್ತು ನಮ್ಮ ಒಂದು ಈವ್ನಿಂಗ್ ರೊಟೀನ್. ಸೊ ಮತ್ತೊಂದು ಹೊಸ ವ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬೈ ಆಲ್.